ಜೈಲು ಪಾಲಾಗಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಿತ್ತು ಎಂದು ವರದಿಯಾಗಿದೆ. ಮುಂಬೈನ ಪನ್ವೇಲ್ ಬಳಿಯಲ್ಲಿರುವ ಫಾರ್ಮ್ ಹೌಸ್ ಬಳಿಯಲ್ಲಿಯೇ ಸಲ್ಮಾನ್ ಖಾನ್ ಕೊಲೆಗೆ ನಾಲ್ವರು AK-47 ಗನ್ ಹಿಡಿದು ಕಾರ್ನಲ್ಲಿ ಕಾಯ್ತಾ ಇದ್ರು. ಈ ಪ್ರಕರಣ ಸಂಬಂಧ ಮಹಾರಾಷ್ಟ್ರ ಪೊಲೀಸರು ಬಿಷ್ಣೋಯ್ ಗ್ಯಾಂಗ್ನ 4 ಶಾರ್ಪ್ ಶೂಟರ್ಗಳನ್ನು ಬಂಧಿಸಿದ್ದಾರೆ. ಶೂಟರ್ಗಳನ್ನು ಧನಂಜಯ್ ತಪ್ಸಿಂಗ್ ಅಲಿಯಾಸ್ ಅಜಯ್ ಕಶ್ಯಪ, ಗೌರವ್ ಭಾಟಿಯಾ ಅಲಿಯಾಸ್ ನಾವಿ, ವಾಪ್ಸಿ ಖಾನ್ ಅಲಿಯಾಸ್ ವಾಸಿಂ ಚಿಕ್ನಾ ಮತ್ತು ರಿಜ್ವಾನ್ ಖಾನ್ ಅಲಿಯಾಸ್ ಜಾವೇದ್ ಖಾನ್ ಎಂದು ಗುರುತಿಸಲಾಗಿದೆ. ಪೊಲೀಸರು ಬಂಧಿಸಿದಿಂದ AK-47 ರೈಫಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ 4 ಫಾರ್ಮ್ ಹೌಸ್ ಬಳಿಗೆ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ರು. ಇವರು ಅಲ್ಲಿಯೇ ರಿಹರ್ಸಲ್ ನಡೆಸ್ತಾ ಇದ್ರು ಎಂದು ಇಂಡಿಯಾ ಟುಡೇ ವರದಿ ಪ್ರಕಟಿಸಿದೆ. ಜೈಲು ಪಾಲಾಗಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಿತ್ತು ಎಂದು ವರದಿಯಾಗಿದೆ. ಮುಂಬೈನ ಪನ್ವೇಲ್ ಬಳಿಯಲ್ಲಿರುವ ಫಾರ್ಮ್ ಹೌಸ್ ಬಳಿಯಲ್ಲಿಯೇ ಸಲ್ಮಾನ್ ಖಾನ್ ಕೊಲೆಗೆ ನಾಲ್ವರು AK-47 ಗನ್ ಹಿಡಿದು ಕಾರ್ನಲ್ಲಿ ಕಾಯ್ತಾ ಇದ್ರು. ಈ ಪ್ರಕರಣ ಸಂಬಂಧ ಮಹಾರಾಷ್ಟ್ರ ಪೊಲೀಸರು ಬಿಷ್ಣೋಯ್ ಗ್ಯಾಂಗ್ನ 4 ಶಾರ್ಪ್ ಶೂಟರ್ಗಳನ್ನು ಬಂಧಿಸಿದ್ದಾರೆ. ಶೂಟರ್ಗಳನ್ನು ಧನಂಜಯ್ ತಪ್ಸಿಂಗ್ ಅಲಿಯಾಸ್ ಅಜಯ್ ಕಶ್ಯಪ, ಗೌರವ್ ಭಾಟಿಯಾ ಅಲಿಯಾಸ್ ನಾವಿ, ವಾಪ್ಸಿ ಖಾನ್ ಅಲಿಯಾಸ್ ವಾಸಿಂ ಚಿಕ್ನಾ ಮತ್ತು ರಿಜ್ವಾನ್ ಖಾನ್ ಅಲಿಯಾಸ್ ಜಾವೇದ್ ಖಾನ್ ಎಂದು ಗುರುತಿಸಲಾಗಿದೆ. ಪೊಲೀಸರು ಬಂಧಿಸಿದಿಂದ AK-47 ರೈಫಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ 4 ಫಾರ್ಮ್ ಹೌಸ್ ಬಳಿಗೆ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ರು. ಇವರು ಅಲ್ಲಿಯೇ ರಿಹರ್ಸಲ್ ನಡೆಸ್ತಾ ಇದ್ರು ಎಂದು ಇಂಡಿಯಾ ಟುಡೇ ವರದಿ ಪ್ರಕಟಿಸಿದೆ. ಜೈಲು ಪಾಲಾಗಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಿತ್ತು ಎಂದು ವರದಿಯಾಗಿದೆ. ಮುಂಬೈನ ಪನ್ವೇಲ್ ಬಳಿಯಲ್ಲಿರುವ ಫಾರ್ಮ್ ಹೌಸ್ ಬಳಿಯಲ್ಲಿಯೇ ಸಲ್ಮಾನ್ ಖಾನ್ ಕೊಲೆಗೆ ನಾಲ್ವರು AK-47 ಗನ್ ಹಿಡಿದು ಕಾರ್ನಲ್ಲಿ ಕಾಯ್ತಾ ಇದ್ರು. ಈ ಪ್ರಕರಣ ಸಂಬಂಧ ಮಹಾರಾಷ್ಟ್ರ ಪೊಲೀಸರು ಬಿಷ್ಣೋಯ್ ಗ್ಯಾಂಗ್ನ 4 ಶಾರ್ಪ್ ಶೂಟರ್ಗಳನ್ನು ಬಂಧಿಸಿದ್ದಾರೆ. ಶೂಟರ್ಗಳನ್ನು ಧನಂಜಯ್ ತಪ್ಸಿಂಗ್ ಅಲಿಯಾಸ್ ಅಜಯ್ ಕಶ್ಯಪ, ಗೌರವ್ ಭಾಟಿಯಾ ಅಲಿಯಾಸ್ ನಾವಿ, ವಾಪ್ಸಿ ಖಾನ್ ಅಲಿಯಾಸ್ ವಾಸಿಂ ಚಿಕ್ನಾ ಮತ್ತು ರಿಜ್ವಾನ್ ಖಾನ್ ಅಲಿಯಾಸ್ ಜಾವೇದ್ ಖಾನ್ ಎಂದು ಗುರುತಿಸಲಾಗಿದೆ. ಪೊಲೀಸರು ಬಂಧಿಸಿದಿಂದ AK-47 ರೈಫಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ 4 ಫಾರ್ಮ್ ಹೌಸ್ ಬಳಿಗೆ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ರು. ಇವರು ಅಲ್ಲಿಯೇ ರಿಹರ್ಸಲ್ ನಡೆಸ್ತಾ ಇದ್ರು ಎಂದು ಇಂಡಿಯಾ ಟುಡೇ ವರದಿ ಪ್ರಕಟಿಸಿದೆ. ಜೈಲು ಪಾಲಾಗಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಿತ್ತು ಎಂದು ವರದಿಯಾಗಿದೆ. ಮುಂಬೈನ ಪನ್ವೇಲ್ ಬಳಿಯಲ್ಲಿರುವ ಫಾರ್ಮ್ ಹೌಸ್ ಬಳಿಯಲ್ಲಿಯೇ ಸಲ್ಮಾನ್ ಖಾನ್ ಕೊಲೆಗೆ ನಾಲ್ವರು AK-47 ಗನ್ ಹಿಡಿದು ಕಾರ್ನಲ್ಲಿ ಕಾಯ್ತಾ ಇದ್ರು. ಈ ಪ್ರಕರಣ ಸಂಬಂಧ ಮಹಾರಾಷ್ಟ್ರ ಪೊಲೀಸರು ಬಿಷ್ಣೋಯ್ ಗ್ಯಾಂಗ್ನ 4 ಶಾರ್ಪ್ ಶೂಟರ್ಗಳನ್ನು ಬಂಧಿಸಿದ್ದಾರೆ. ಶೂಟರ್ಗಳನ್ನು ಧನಂಜಯ್ ತಪ್ಸಿಂಗ್ ಅಲಿಯಾಸ್ ಅಜಯ್ ಕಶ್ಯಪ, ಗೌರವ್ ಭಾಟಿಯಾ ಅಲಿಯಾಸ್ ನಾವಿ, ವಾಪ್ಸಿ ಖಾನ್ ಅಲಿಯಾಸ್ ವಾಸಿಂ ಚಿಕ್ನಾ ಮತ್ತು ರಿಜ್ವಾನ್ ಖಾನ್ ಅಲಿಯಾಸ್ ಜಾವೇದ್ ಖಾನ್ ಎಂದು ಗುರುತಿಸಲಾಗಿದೆ. ಪೊಲೀಸರು ಬಂಧಿಸಿದಿಂದ AK-47 ರೈಫಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ 4 ಫಾರ್ಮ್ ಹೌಸ್ ಬಳಿಗೆ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ರು. ಇವರು ಅಲ್ಲಿಯೇ ರಿಹರ್ಸಲ್ ನಡೆಸ್ತಾ ಇದ್ರು ಎಂದು ಇಂಡಿಯಾ ಟುಡೇ ವರದಿ ಪ್ರಕಟಿಸಿದೆ. ಜೈಲು ಪಾಲಾಗಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಿತ್ತು ಎಂದು ವರದಿಯಾಗಿದೆ. ಮುಂಬೈನ ಪನ್ವೇಲ್ ಬಳಿಯಲ್ಲಿರುವ ಫಾರ್ಮ್ ಹೌಸ್ ಬಳಿಯಲ್ಲಿಯೇ ಸಲ್ಮಾನ್ ಖಾನ್ ಕೊಲೆಗೆ ನಾಲ್ವರು AK-47 ಗನ್ ಹಿಡಿದು ಕಾರ್ನಲ್ಲಿ ಕಾಯ್ತಾ ಇದ್ರು. ಇವರು ಅಲ್ಲಿಯೇ ರಿಹರ್ಸಲ್ ನಡೆಸ್ತಾ ಇದ್ರು ಎಂದು ಇಂಡಿಯಾ ಟುಡೇ ವರದಿ ಪ್ರಕಟಿಸಿದೆ. ಜೈಲು ಪಾಲಾಗಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಿತ್ತು ಎಂದು ವರದಿಯಾಗಿದೆ. ಮುಂಬೈನ ಪನ್ವೇಲ್ ಬಳಿಯಲ್ಲಿರುವ ಫಾರ್ಮ್ ಹೌಸ್ ಬಳಿಯಲ್ಲಿಯೇ ಸಲ್ಮಾನ್ ಖಾನ್ ಕೊಲೆಗೆ ನಾಲ್ವರು AK-47 ಗನ್ ಹಿಡಿದು ಕಾರ್ನಲ್ಲಿ ಕಾಯ್ತಾ ಇದ್ರು. ಈ ಪ್ರಕರಣ ಸಂಬಂಧ ಮಹಾರಾಷ್ಟ್ರ ಪೊಲೀಸರು ಬಿಷ್ಣೋಯ್ ಗ್ಯಾಂಗ್ನ 4 ಶಾರ್ಪ್ ಶೂಟರ್ಗಳನ್ನು ಬಂಧಿಸಿದ್ದಾರೆ. ಶೂಟರ್ಗಳನ್ನು ಧನಂಜಯ್ ತಪ್ಸಿಂಗ್ ಅಲಿಯಾಸ್ ಅಜಯ್ ಕಶ್ಯಪ, ಗೌರವ್ ಭಾಟಿಯಾ ಅಲಿಯಾಸ್ ನಾವಿ, ವಾಪ್ಸಿ ಖಾನ್ ಅಲಿಯಾಸ್ ವಾಸಿಂ ಚಿಕ್ನಾ ಮತ್ತು ರಿಜ್ವಾನ್ ಖಾನ್ ಅಲಿಯಾಸ್ ಜಾವೇದ್ ಖಾನ್ ಎಂದು ಗುರುತಿಸಲಾಗಿದೆ. ಪೊಲೀಸರು ಬಂಧಿಸಿದಿಂದ AK-47 ರೈಫಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ 4 ಫಾರ್ಮ್ ಹೌಸ್ ಬಳಿಗೆ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ರು. ಇವರು ಅಲ್ಲಿಯೇ ರಿಹರ್ಸಲ್ ನಡೆಸ್ತಾ ಇದ್ರು ಎಂದು ಇಂಡಿಯಾ ಟುಡೇ ವರದಿ ಪ್ರಕಟಿಸಿದೆ.